ಶ್ರೀ ಚಾಮುಂಡೇಶ್ವರಿಯನ್ನು ನೆನೆಯುತ್ತಾ ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಮೇಷರಾಶಿ. ಯಾವುದೇ ಪರಿಸ್ಥಿತಿಗಳಿಗೆ ಹೆದರಬೇಕಿಲ್ಲ, ಜಾಗರೂಕರಾಗಿರಿ. ಇಂದು ಅಧಿಕ ಸಂವೇದನಶೀಲರಾಗಿರುತ್ತೀರಾ, ಹೆಚ್ಚು ಭಾವುಕರಾಗುತ್ತೀರಾ. ನಿಮ್ಮ ಮನಸ್ಸು ಖುಷಿಯಾಗಿರುತ್ತದೆ. ವೃಷಭ ರಾಶಿ. ಇಂದು ನಿಮ್ಮ ಚಿಂತೆಗಳೆಲ್ಲ ದೂರವಾಗುವ ಸಾಧ್ಯತೆ ಇದೆ. ಉತ್ಸಾಹ ವೃದ್ಧಿಸಲಿದೆ, ಮನಸ್ಸು ಪ್ರಫುಲ್ಲವಾಗಲಿದೆ. ಅಧಿಕ ಸಂವೇದನಾಶೀಲತೆ ಹಾಗೂ ಭಾವುಕತೆಯ ಅನುಭವವಾಗುತ್ತದೆ. ಮಿಥುನ ರಾಶಿ. ಇವತ್ತು ನಿಮಗೆ ಮಿಶ್ರ ಫಲವಿದೆ. ಆಯಾಸ, ಕೋಪ, ವ್ಯಗ್ರತೆ ಮತ್ತು ಪ್ರಸನ್ನತೆ ಹೀಗೆ ಮಿಶ್ರ ಅನುಭವಗಳನ್ನು ಕಾಣುತ್ತೀರಿ. ನಿಗದಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಕಟಕ ರಾಶಿ. ಇವತ್ತು ಆನಂದವಾಗಿ ದಿನ ಕಳೆಯುತ್ತೀರಿ. ತನು ಮನ ಎರಡೂ ದೃಷ್ಟಿಯಿಂದ ಆರೋಗ್ಯವಾಗಿರುತ್ತೀರಿ. ಉತ್ಸಾಹ ತುಂಬಿರುತ್ತದೆ. ಕುಟುಂಬಸ್ಥರು ಮತ್ತು ಮಿತ್ರರಿಂದ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ. ಸಿಂಹ ರಾಶಿ. ಸಂವೇದನಾಶೀಲತೆ ಮೇಲೆ ನಿಯಂತ್ರಣ ಇರಲಿ. ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿತರಾಗುತ್ತೀರಿ. ಚಿಂತೆಯಿಂದಾಗಿಯೇ ಮಾನಸಿಕ ದೈಹಿಕ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ವ್ಯರ್ಥ ವಾದ ವಿವಾದದಿಂದ ದೂರವಿರಿ. ಕನ್ಯಾ ರಾಶಿ. ಇವತ್ತು ನಿಮಗೆ ಲಾಭದಾಯಕ ದಿನ. ವಿಭಿನ್ನ ಕ್ಷೇತ್ರದಲ್ಲಿ ಯಶಸ್ಸು, ಕೀರ್ತಿ, ಲಾಭ ದೊರೆಯಲಿದೆ. ಧನಪ್ರಾಪ್ತಿಗೆ ಇವತ್ತು ಶುಭ ದಿನ. ಗೃಹಸ್ಥ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ. ತುಲಾ ರಾಶಿ. ಇವತ್ತು ನಿಮಗೆ ಶುಭ ಫಲವಿದೆ. ಮನೆ ಮತ್ತು ಕಚೇರಿಯಲ್ಲಿ ಉತ್ತಮ ವಾತಾವರಣವಿರುತ್ತದೆ. ಉದ್ಯೋಗಿಗಳಿಗೆ ಪದೋನ್ನತಿಯ ಅವಕಾಶ ಸಿಗುತ್ತದೆ. ಸರ್ಕಾರಿ ಕೆಲಸಗಳು ಕೈಗೂಡುತ್ತವೆ. ವೃಶ್ಚಿಕ ರಾಶಿ. ಶಾರೀರಿಕ ಆಯಾಸ ಮತ್ತು ಆಲಸ್ಯದಿಂದ ಮಾನಸಿಕ ಚಿಂತೆಯ ಅನುಭವವಾಗುತ್ತದೆ. ವ್ಯವಹಾರದಲ್ಲಿ ಅಡ್ಡಿ ಆತಂಕ ಎದುರಾಗುತ್ತದೆ. ಮಕ್ಕಳ ಬಗ್ಗೆ ಚಿಂತೆ ಕಾಡಿದರೆ ಆಶ್ಚರ್ಯವಿಲ್ಲ. ಧನಸ್ಸು ರಾಶಿ. ಇಂದು ಪ್ರತಿ ಕಾರ್ಯವನ್ನು ಸಮಾಧಾನದಿಂದ ಮಾಡಿದರೆ ಒಳ್ಳೆಯದು. ಹೊಸ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ಆರಂಭಿಸುವುದು ಬೇಡ. ನೀರಿನ ಸಮೀಪದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಾತು ಹಾಗೂ ವರ್ತನೆ ಮೇಲೆ ನಿಯಂತ್ರಣ ಇಟ್ಟುಕೊಂಡರೆ ಒಳ್ಳೆಯದು. ಮಕರ ರಾಶಿ. ವ್ಯಾಪಾರವನ್ನು ವಿಸ್ತರಿಸುವುದಕ್ಕೆ ಇದು ಶುಭ ದಿನ. ಆದಾಯ ವೃದ್ಧಿಸುತ್ತದೆ. ಕಮಿಷನ್ ಇತ್ಯಾದಿಗಳಿಂದ ಲಾಭವಾಗುತ್ತದೆ. ಮಕ್ಕಳ ಬಗ್ಗೆ ಚಿಂತೆ ಕಾಡುತ್ತದೆ. ಕುಂಭರಾಶಿ. ಇವತ್ತು ನಿಮಗೆ ಶುಭ ದಿನ. ನೀವು ಅಂದುಕೊಂಡ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಗಣೇಶನ ಕೃಪೆ ನಿಮಗಾಗುತ್ತದೆ. ನಿಮ್ಮ ಕೀರ್ತಿ, ಆದಾಯ ವೃದ್ಧಿಸುತ್ತದೆ. ಮೀನರಾಶಿ. ಇಂದು ಕಲ್ಪನಾ ಲೋಕದಲ್ಲಿ ಓಡಾಡುತ್ತೀರಿ. ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ. ಓದಿನಲ್ಲಿ ಮತ್ತು ಉತ್ತಮ ಪ್ರದರ್ಶನ ತೋರುತ್ತೀರಿ. ಪ್ರಯಾಣ ಮಾಡುವವರಿಗೆ ಇಂದು ಶುಭ ದಿನ. ಆಂಜನೇಯನ ಅನುಗ್ರಹ ನಿಮಗೆ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತಷ್ಟು ದೈವ ಮಾಹಿತಿಯಾಗಲು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.